जय मंगलम जय नमः पार्वती शिव हर हर महादेव हर ओ गुरुर्ब्रह्मा गुरुर्विष्णु गुरुदेवो महेश्वरा गुरवे साक्षात् परब्रह्मा तस्मै श्री गुरवे नमः तस्मै श्री गुरवे नमः ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಬಸವಾದಿ ಪ್ರಮತ್ತರನ್ನು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಿಗಳೇ, ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಏನು ಹೇಳುವವರಾಗಿದ್ದಾರೆ? ಜ್ಞಾನ ಪ್ರತಿಪಾದನ ಸ್ಥಳ 57ನೇ ಪದ್ಯ ಲಾಸ್ಟ್. ಆ ಪದ್ಯದಲ್ಲಿ ಏನು ಹೇಳುವವರಾಗಿದ್ದಾರೆ ಅಂತ ಕೇಳಿದರೆ, ಆವ ಬಾಧೆಯನ್ನುಂಟ ಮಾಡಬಹುದು ಅಖಿಳ ಭೋಗಾವಲಂಬನದೋಳಿರೆ ಶಿವಯೋಗಿಗೆ. ಇಲ್ಲಿ ಶಿವಯೋಗಿ ಅಂತಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಶಿವಯೋಗಿ ಅಂತ ಹೇಳ್ಯಾರಲ್ಲ, ಶ್ರೋತ್ರತ್ವ ಇರಬೇಕು, ಬ್ರಹ್ಮನಿಷ್ಠತ್ವ ಇರಬೇಕು. ಅಂಥ ಶಿವಯೋಗಿಗೆ ಆವ ಬಾಧೆಯನ್ನುಂಟು ಮಾಡುತ್ತದೆಯೇನು? ಶ್ರೀಮನ್ ನಿಜಗುಣರು ಹೇಳ್ಯಾರ, ಮಾಡುವುದಿಲ್ಲ. ಅಖಿಳ ಆವಲಂಬನದೊಳು ಶಿವಯೋಗಿಗೆ ದೋಳಿರೆ, ಆವಲಂಬನ ದೋಳಿರೆ, ಆವ ಬಾಧೆಯನ್ನುಂಟು ಮಾಡಂಗಿಲ್ಲ. ಬಾಧೆ ಅಂತಂದ್ರೆ ಇಲ್ಲಿ ಹಳ್ಳಿ ಮಂದಿಗೆ ಗೊತ್ತಾಗಂಗಿಲ್ರಿ. ಬಾಧೆ ಅಂದರೆ ಏನು? ಸಾಲಿ ಕಲಿಲ್ದವರಿಗೆ ಗೊತ್ತಾಗೋದಿಲ್ಲ ಬಾಧೆ ಅಂತಂದ್ರೆ. ಬಾಧೆ ಅಂತಾರೆ ಪಾಪ ಪುಣ್ಯ. ಅವರಿಗೆ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಅಲ್ಲ, ಜ್ಞಾನಿಯಾಗ್ಯಾರ, ಪಾಪದ ಕೆಲಸ ಮಾಡ್ತಾರ, ನಿಮ್ಮ ಬಾಯಿಲೆ ಜರ್ಕರತಾ ಬಂದ್ರೆ ಆ ಏನು ನಿಂದೆಯನ್ನು ಮಾಡಿರ್ತಿರ್ಲ, ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಮಾಡಿದ ನಿಮಗೆ ಬರ್ತೈತೆ. ಅದು ಅವ್ರಿಗೆ ಯಾವುದೂ ಹತ್ತುವುದಿಲ್ಲ. ಸ್ತುತಿಯನ್ನು ಮಾಡ್ತಿರ್ಲ, ಭಾಳ ಚಲೋ ಅದಾರ, ಒಳ್ಳೆಯವರದಾರ, ಅದು ನಿಮಗೆ ಅದನ್ನು ಸ್ತುತಿಯನ್ನು ಮಾಡಿದರೆ ಪುಣ್ಯ ನಿಮಗೆ ಬರ್ತತಿ. ಎರಡೂ ಮಾಡ್ತಿರಲ್ಲ, ಪುಣ್ಯ ಸ್ತುತಿಯನ್ನು ಮಾಡಿದರೆ ಪುಣ್ಯ ಬರ್ತೈತಿ, ಕೆಟ್ಟ ಕೃತಿಗಳ ಮಾತನಾಡಿದರೆ
ಪಾಪ ಬರ್ತೈತಿ. ಆದರೆ ಅವರಿಗೇನು ಅಂಟಿಕೊಳ್ಳಂಗಿಲ್ಲ. ಯಾಕ್ರಿ ಅವ್ರಿಗೆ ಯಾಕಿಲ್ಲ? ಕೇಳಿದ್ರೆ ಅವರು ಹೆಂಗದಾರ ಅಂದ್ರೆ ಬಂದದ್ದೊಂದು ಒಲ್ಲೆಂಬುವನಲ್ಲ, ಏನು ಬರ್ತತಿ ಬರ್ಲಿತ್ತಾರ ಅವ್ರು. ನಾವೇನಾರ ಕೆಟ್ಟ ಅಂತದು ಬತ್ತು ಅಂದ್ರೆ ನಾವು ಎದಿಬಾಯಿ ಬಡ್ಕೋತೀವಿ. ಬಂದದ್ದೊಂದು ಒಲ್ಲೆಂಬುವನಲ್ಲ, ತಾನಾಗೆ ಬತ್ತಂದ್ರೆ ಒಲ್ಲೆಂಬುವನಲ್ಲ. ಕಳೆದದ್ದು ಒಂದು ನೆನೆವನಲ್ಲ. ಹಿಂದೇನ್ರೆ ಆಗಿ ಹೋಗಿರ್ತಾವಲ್ಲ ಘಟನೆಗಳು, ಅದನ್ನು ನೆನೆಸೋದಿಲ್ಲ ಅವರ. ಈ ಪ್ರಪಂಚಕ ಮಂದಿ, ಸಂಸಾರದಾಗಿರೋ ಮಂದಿ ಹಿಂದಾಗಿ ಹೋಗಿರತಕ್ಕಂಥ ಕೆಟ್ಟ ಘಟನೆಗಳನ್ನು ಪದೇ ಪದೇ ಅದನ್ನು ಹೇಳ್ತಾರೆ, ಅದನ್ನು ಸ್ಮೃತಿ ಒಳಗೆ ತಗೋತಾರೆ. ಅವರಲ್ಲಿ ಸ್ಮೃತಿ ಒಳಗೆ ಏನೂ ಇರೋಂಗಿಲ್ಲ. ಕೆಟ್ಟದ್ದು ಬತ್ತು ತಮ್ಮ ಚೈತನ್ಯದೊಳಗೆ ಹೋಗಿ ನಿಂತು ಬಿಡ್ತಾರೆ. ಇದು ತೂರ್ಯಾವಸ್ಥಾ ಅಂತಾರೆ ಅದಕ್ಕೆ. ಕೆಟ್ಟದ್ದು ಬತ್ತಪ್ಪ ಅಂತಂದ್ರೆ ತೂರ್ಯಾವಸ್ಥದನೊಳಗೆ ಹೋಗಿಬಿಡ್ತಾರೆ ಅವರು. ಅದಕ್ಕೆ ಅವ್ರಿಗೇನು ಬಾಧೆ ಉಂಟು ಮಾಡಂಗಿಲ್ರಿ ಪುಣ್ಯಾತ್ಮರೇ. ಹೆಂಗತ್ತ ಕೇಳಿದರೆ, ರವಿಯು ಸರ್ವ ಸಾರವನು ಸವಿದು ನಾನಾ ವಸ್ತು ನಿಹವನು ನಲಿದುಂಡು, ವಾಯು ಸಖನು ಪವನವೆಲ್ಲವನು ಮೈಸೊಂಕಿ, ಶುಚಿ ಎನಿಸಿದಂಥ ತತ್ವಭೇದ ರೂಪತತ್ವಜ್ಞಾನಿಗೆ ಆವ ಬಾಧೆಯನ್ನುಂಟ ಮಾಡಬಹುದು. ರವಿ ಅಂತಂದ್ರೆ ಇಲ್ಲಿ ಸೂರ್ಯ ರೀ. ಸೂರ್ಯ ಏನು ಮಾಡ್ತಾನ? ಜಗತ್ತಿಗೆ ಬೆಳಕವನ್ನು ಕೊಡ್ತಾನ. ಆದರೆ ಕೆಸರನ್ನು ಹೀರ್ತಾನ. ಕೆಸರ ಹೀರ್ತಾನ, ಗಟ್ಟಿ ಮಾಡ್ತಾನ. ಮಳೆಯಾಗಿತ್ತಂದ್ರೆ ನೋಡ್ರಿ, ಬಿಸಿಲು ಬಿತ್ತಂದ್ರೆ ಅಷ್ಟು ಒಣಗುತ್ತೈತಿ, ನೆಲ ಗಪ್ರಿತಾರೆ. ಬಿಸಿಲು ಬಿತ್ತಂದ್ರೆ ಹೀರ್ಕೋತತಿ, ಗಪ್ಪಿರಿರ್ತಾರೆ. ರೊಜ್ಜಿನಾಗ ಅಡ್ಡಾಡಬೇಡಂತಾರೆ. ಹೀರ್ತಾನ ಕೆಸರನ್ನು, ಅದರ ಒಳಗಿನ ರಸವನ್ನು ಹೀರ್ತಾನ ಸೂರ್ಯ. ಕೆಸರಷ್ಟ ಅಲ್ಲ, ಏನು ಹೇಸಿಗೆ ಹಿಡ್ಕೊಂಡು ಎಲ್ಲ ನೋಡ್ರಿ. ನೀವು ಹೊರಗಡೆ ಹೋಗಿರ್ತಿದ್ರೆ, ಆಗಿನ ಮಂದಿಲ್ಲ ಹೊರಗೆ ಹೋಗಿದ್ರು, ಅದನ್ನು ಸಹಿತ ಹೀರ್ತಾನ. ಹೊಲಸನ್ನು ಸಹಿತ, ಹೊಲಸು ಹೀರ್ತಾನ ರಸ. ಆ ರಾಡಿನೂ ಹೀರ್ತಾನ ರಸ, ಒಣಗಿಸ್ತಾನ ಅದನ್ನು. ತುಪ್ಪನ ಕರಗಿಸ್ತಾನ. ತುಪ್ಪ ಕರಗತತಿ, ಹೆರ್ತದ ತುಪ್ಪ. ಈ ಹೇಸಿಕೆ ರಾಡಿ ಐತಲ್ಲ, ಅದನ್ನು ಹೀರಿ ಒಣಗಿಸ್ತಾನ. ಅವನಿಗೇನಾರ ಒಂದು ಸ್ವಲ್ಪ ಹತ್ತೈತೇನೋ, ಹೀರ್ಯಾನ ಎಲ್ಲ. ಹೀರಿದ್ರೆ ಸೂರ್ಯನಿಗೆ ಏನು ಹತ್ತಿರೋದಿಲ್ಲವೋ ಅದರಂತೆ ಇಲ್ಲಿ ತತ್ವಜ್ಞಾನಿಯಾಗಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಗಿರತಕ್ಕಂಥ ಆ ಗುರುನಾಥನಿಗೆ ಏನು ಅಂಟಿಕೊಳ್ಳಂಗಿಲ್ಲ, ಯಾವ ಬಾಧೆಯೂ ಇಲ್ಲ. ಯಾವ ಬಾಧೆ ಐತೇನಂದ್ರೆ ಇಲ್ಲ ಇಲ್ಲ. ಬಾಧೆ ಐತೇನಂದ್ರೆ ಇಲ್ಲ. ವಾಯು ಸಕನು. ಈಗ
ಗಾಳಿ ಐತ್ರಿ, ಗಾಳಿ ಬಿಟ್ಟತಿ. ಎಲ್ಲ ಕಡೆ ಹಳ್ಳಿ ಒಳಗೆ ಏನು ಮಾಡ್ತಾರೆ, ಹಾದಿ ಮೇಲೆ ಹೊಲಸು ಮಾಡಿ ಬರ್ತಾರೆ ಎಲ್ಲರೂ. ಯಾಕೆ ಹಳ್ಳಿ ಊರ ಪಾಯ್ಖಾನೆಗಳು ಇರಂಗಿಲ್ಲ. ಗಾಳಿ ಏನು ಮಾಡ್ತೈತಿ, ಮಲ್ಲಿಗೆ ಹೂವಿನ ಬಣ ಐತಿ, ಅಲ್ಲೂ ಹಾದು ಬರ್ತೈತಿ, ಆ ಹೊಲಿಸಿನ ಮ್ಯಾಲೂ ಹಾದು ಬರ್ತೈತಿ. ಆದ್ರೆ ಗಾಳಿಗೆ ಏನ್ರಿ ಹತ್ತೈತೇನ್ರಿ, ವಾಯುಗೆ ಏನ್ರಿ ಹತ್ತೈತೇನೋ ಸ್ವಲ್ಪ, ಹೇಸಿಗೆ ಮೇಲೂ ಹಾದು ಬರ್ತೈತೆ, ಆ ಮಲ್ಲಿಗೆ ಹೂವಿನ ಮೇಲೂ ಹಾದು ಬರ್ತೈತೆ. ಏನು ಹತ್ತೈತೆ ಅಂದ್ರೆ ಏನೂ ಇಲ್ಲ. ಹಂಗ ಶುಚಿ ಎನಿಸಿದಂಥ ಭೇದ ರೂಪ ತತ್ವಜ್ಞಾನಿಗೆ ಯಾವ ಬಾಧೆಯನ್ನುಂಟು ಮಾಡಬಹುದು? ಆ ಮಹಾತ್ಮನಿಗೆ ಯಾವ ಬಾಧೆನೂ ಇಲ್ರಿ. ಜ್ಞಾನಿಗಳಿಗೆ ಯಾವ ಬಾಧೆಯೂ ಇಲ್ಲ, ಪಾಪೂ ಇಲ್ಲ, ಪುಣ್ಯನೂ ಇಲ್ಲ. ಹೇಳಿತ್ಲ, ಸ್ತುತಿ ಮಾಡಿದವರ ಪುಣ್ಯ ತಗೋತಾರ, ನಿಂದೆ ಮಾಡಿದವರ ಪಾಪ ತಗೋತಾರ. ಅವ್ರಿಗೇನಿಲ್ಲ. ಇಲ್ಲಿ ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ, ಕೃಷ್ಣ ಪರಮಾತ್ಮ 60,000 ಮಕ್ಕಳವನಿಗೆ, 16,000 ಹೆಂಡಂದಿರು, 60,000 ಮಕ್ಕಳವನ್ನು ಹಡೆದದ್ದ, 16,000 ಹೆಂಡರನನ್ನು ಮಾಡಿಕೊಂಡಿದ್ರು. ಮತ್ತು ಗೋಪಿಕಾ ಸ್ತ್ರೀಯರಿದ್ರು. ಅದಕ್ಕೆ ಆ ಪರಮಾತ್ಮನಿಗೆ ಹೆಸರೇನು ಬತ್ರಿ? ಬಳಸಿ ಬ್ರಹ್ಮಚಾರಿ. ಬಳಸಿ ಬ್ರಹ್ಮಚಾರಿಯಾದ ಶ್ರೀಕೃಷ್ಣ ಪರಮಾತ್ಮ. ಮತ್ತಷ್ಟು ಮಕ್ಕಳ ಹಡದಷ್ಟು ಹೆಂಡ್ರ ಮಾಡಿಕೊಂಡು ಅವ ಬಳಸಿ ಬ್ರಹ್ಮಚಾರಿ ಆಗ್ಯಾನಂದ್ರೆ ನಮಗೂ ಆಗಕ್ಕೆ ಬರುವುದಿಲ್ಲೇನ್ರಿ? ಅಂದ್ರೆ ನಿಮಗೂ ಆಗಕ್ಕೆ ಬರ್ತೈತಿ. ಆದ್ರೆ ಕೃಷ್ಣ ಪರಮಾತ್ಮ ಆಗ್ಬೇಕು. ನೀವು ಕೃಷ್ಣ ಪರಮಾತ್ಮ ಆದ್ರಿ ನೀವು ಬಳಸಿ ಬ್ರಹ್ಮಚಾರಿ ಹಾಕಿರಿ. ಅದನ್ನು ಆಗಕ್ಕೆ ತಯಾರಿಲ್ಲ. ಬಳಸಿ ಬ್ರಹ್ಮಚಾರಿ ಹಂಗಕ್ಕಿವು. ಪರಮಾತ್ಮನ ಅದಿರಿ ನೀವು. ಮೊದಲ ಕೃಷ್ಣ ಆಗೋದಷ್ಟ ಉಳ್ದೈತಿ, ಕೃಷ್ಣನಂತೇಳಿ ಹೋಗುವುದಷ್ಟ ಉಳ್ದೈತಿ. ಅರ್ಜುನ ಕೃಷ್ಣ ಪರಮಾತ್ಮನ ಸ್ನೇಹವನ್ನು ಮಾಡಿ ಏನಾದ ಅವನಗತಿ ಆದ. ಒಂದು ಭ್ರಮರ ಕೀಡಿಯನ್ನು ತಂದಿಟ್ಟ ಒಂದು ಗೂಡು ಕಟ್ಟಿ ಆ ಹಸಿರು ಕೀಡಿ ಅದ್ರೊಳಗೆ ಇಡ್ತೈತೆ. ಅದು ಇಟ್ಟು ಏನು ಮಾಡತೈತೆ ಅಂದ್ರೆ ಗುಯ್ ಅದು ಸುತ್ತ ಹಾಯ್ತೈತೆ. ಅದು ಆ ಮಣಿ ಅಂತಿಲ್ಲ, ಅದನ್ನು ಕೀಡಿ ಒಳಗಿಟ್ಟು ಗುಯ್ಯತ್ತ ಸುತ್ತ ಹಾದ ಕೆರಿಂದ ತನ್ನಂತೆ ಮಾಡ್ಕೋತತ್ರಿ. ಅದು ತನ್ನಂತೆ ಮಾಡ್ಕೋತತಿ. ಅಂಥ ಕೀಡಿ, ಅಂಥ ಭ್ರಮರ ತನ್ನಂತೆ ಮಾಡ್ಕೋತತಿ. ಅಂದ್ರೆ ಸದ್ಗುರುನಾಥನ ಕಡೆ ಹೋದ್ರೆ ಸದ್ಗುರುನಾಥ ಹಾಕಿರಿ ನೀವು, ಆದ್ರೆ ಹೋಗಕ್ಕೆ ತಯಾರಿಲ್ಲಲ್ಲ. ನೀವು ಗುರುಗಳು ಹಾಕಿರಿ, ಶಿಷ್ಯ ಆಗೋದಿಲ್ಲ. ಗುರುಗಳನ್ನ ಹಾಕಿರಿ ನೀವು. ಮೊದಲು ಮಾತ್ರ ಶಿಷ್ಯತನ ಮಾಡಬೇಕು. ಮೊದಲ ಶಿಷ್ಯ ಆಗೋದು, ಹಿಂದಿಂದ ಗುರುಗಳಾಗೋದು. ಮೊದಲ ಶಿಷ್ಯ ಆಗಬೇಕಿಲ್ಲ.
ಯಾರೋ ಒಬ್ಬ ಉಪದೇಶ ತಗೊಳಕ್ಕೆ ಬಂದಿದ್ದತ್ತು. ಯಪ್ಪ ಅಂದ, ಶಿಷ್ಯನ ಮಾಡ್ತೀನಿ ಬಾರೋ ನಿಂದ್ರ ಅಂದ್ರೆ ಗುರುಗಳು, ಬ್ಯಾಡಪ್ಪ ನನ್ನ ಗುರುಗಳನ್ನ ಮಾಡಿಬಿಡು ಅಂದತ್ತ. ಶಿಷ್ಯನ ಬ್ಯಾಡ ಗುರುಗಳನ್ನ ಮಾಡಿಬಿಡು ಅಂದತ್ತು. ಹೇಳಕ್ಕೆ ಕಾರಣ ಏನಂದ್ರೆ ಪುಣ್ಯಾತ್ಮರೇ, ಶಿಷ್ಯ ಆಗಿ ನೀವು ಗುರುಗಳಾಗಕ್ಕೂ ಬರ್ತೈತಿ, ಜ್ಞಾನಿನೂ ಆಗಾಕ ಬರ್ತೈತಿ, ಬಳಸಿ ಬ್ರಹ್ಮಚಾರಿನೂ ಆಗಾಕ ಬರ್ತೈತಿ. ನಾಮಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಆಶ್ರಮದ ಅಂತೆಲೆ ಸುಳಿಯಂಗಿಲ್ಲ. ನಾವು ಹೆಂಗೆ ಆಗ್ಬೇಕ್ರಿ? ಅಲ್ಲಿ ಹೋಗಂಗಿಲ್ಲ ಮಠಕ್ಕೆ, ಹೆಣ್ಮಕ್ಳನ್ನೂ ಕಳ್ಸಂಗಿಲ್ಲ ಮಠಕ್ಕೆ. ಮಠಕ್ಕೆ ಹೋದವರೆಲ್ಲ ಹಿಂಗಿದ್ರೆ ನಾವು ಹೆಂಗೆ ಹಚ್ಚಿವ್ರಿ? ಆಗಾಕ ಬರೋದಿಲ್ಲ. ಆಗಬೇಕಾಗಿತ್ತಂದ್ರೆ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಬೇಕು ನಾವು. ಅಂದಾಗ ನಾವು ಆಗಾಕ ಬರ್ತೈತಿ. ಈ ಎರಡು ಪುಷ್ಪಗಳು ಆ ಸದ್ಗುರುನಾಥನ ಪುಷ್ಪಗಳ ಸದ್ಗುರುನಾಥನ ಪಾದದ ಮೇಲೆ ಧರಿಸಿ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.